ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನೋಡ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 1/2025-26 ಕೀ ಆನ್ಸರ್ಗಳನ್ನು ನಿಮ್ಗೆ ಎರಡನೇ ದ್ವಿತೀಯ PUC ಪ್ರಿಪ್ರೇಟರಿ ಎಕ್ಸಾಮ್ ಏನಿರ್ತಾವ ಸೆಕೆಂಡ್ ಅದ್ರೊಳಗೆ ಇವು ಕ್ವಶನ್ಗಳ ರಿಪೀಟ್ ಆಗಬಹುದು. ಆ ಕಾರಣದಿಂದ ಏನು ಮಾಡ್ಬೇಕಂದ್ರೆ ನೀವು ಈ ಕ್ವಶನ್ ಪೇಪರ್ ಒಂದ್ಸಲ ನೋಡ್ಕೊಂಡ್ಬಿಟ್ರಿ ಕೀ ಆನ್ಸರ್ ನೋಡೋಣ. ಫಸ್ಟ್ ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಕೊನೆ ತನಕ ನೋಡ್ರಿ. ವಿಭಾಗ ಇಲ್ಲಿ MCQ ಕ್ವಶನ್ಗಳದಾವ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು 10 ಇರ್ತಾವ್ರಿ. ಎಷ್ಟು ಇರ್ತಾವ್ರಿ? 10 ಕ್ವಶನ್ಗಳು ಇರ್ತಾವ. ಫಸ್ಟ್ ಒನ್ ನೋಡು, ಯಾರ ಕೈಯಲ್ಲಿ ಚಂದ್ರಾಯದ ವಿದ್ದು ಫಲವಿಲ್ಲ ಅಂತ ಹೇಳ್ಯಾರ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ಅಂದೇ ಕೈಯಲ್ಲಿ ಇದು ಸರಿಯಾದ ಉತ್ತರ. ಸೆಕೆಂಡ್ ಒನ್ ರೀ, ಉಣದೀರ್ಪ ದನ ಮೀದೊಡೆಯನು ಸುತನೀದೇನು ಮುದಿಪಿನ ಗದ್ದ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರ ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಸಕಾಲಕ್ಕೆ ಒದಗುವ ಪರ್ವತವು ಅದು ತೃಣ ಸಮಾನ ಎಂಬುದನ್ನ ಇದು ಸರಿಯಾದ ಉತ್ತರ. ಥರ್ಡ್ ಒನ್, ತತ್ವಜ್ಞಾನವನ್ನು ಕೇಳದವರು ಯಾರು? ತತ್ವಜ್ಞಾನವನ್ನ ಕೇಳದವರು ಯಾರು ಅಂದ್ರೆ ಆ ಸರಿಯಾದ ಉತ್ತರ ಘೋರ ಪಾಪಿಗಳು ಎಂಬುದನ್ನು ಇಲ್ಲಿ ನೋಡ್ಬೋದು. ಘೋರ ಪಾಪಿಗಳು ತತ್ವಜ್ಞಾನವನ್ನ ಕೇಳದವರು ಎಂಬುದನ್ನ ನಾವು ತಿಳಿಬಹುದು. ತದನಂತರ ಫೋರ್ತ್ ಒನ್, ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಭರವಸೆಯಲ್ಲಿ ಸಿಲುಬೆಗೆ ಏರಿದವರು ಯಾರು ಅಂತ ಕೇಳ್ತಾರ್ರಿ. ಕ್ವಶನ್ ಹಿಂದ ಮುಂದೆ ಮಾಡಿ ಕೇಳ್ತಾರ ಒಮ್ಮೊಮ್ಮೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರ ಈ ಸರಿಯಾದ ಉತ್ತರ ಅಂದ್ರ ಜೀಸಸ್ ರೀ. ಸರಿಯಾದ ಉತ್ತರ ಜೀಸಸ್. 5, ಹಣತೆಯಲ್ಲಿ ಹೊಸದು ಬತ್ತಿ ಆಗುವುದು ಇದು. ಹಣತೆಯಲ್ಲಿ ಹೊಸದು ಬತ್ತಿ ಆಗುವುದು ಇದು. ಸರಿಯಾದ ಉತ್ತರ ಯಾವ್ದಾರ ಹತ್ತಿ ಆಗ್ತದ ನೋಡ್ರಿ, ಹತ್ತಿ ಆಗ್ತದ. ತದನಂತರ 6, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳನ್ನು ಯಾವ ಒಂದು ಮುದ್ದೇಗೌಡ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸಿಕೊಳ್ಳುವುದು. 2, ಕಮಲಾ ಮೇಡಮ್ ತರಹ ಚೆನ್ನಾಗಿ ನೀರು ಕುಡಿಯೋದು. ಥರ್ಡ್ ಒನ್, ಅದೃಷ್ಟವನ್ನೇ ಅವಲಂಬಿಸಿದ ಬದುಕು. 4, ಮೊಳದು ಪಂಜಾಬಿನ ಲೋಟದಲ್ಲಿ ಹಾಲು ಕುಡಿಯುವುದು. ಇದಕ್ಕೆ ಸರಿಯಾದ ಉತ್ತರ 6ನೇದು ಯಾವ್ದು ಆಕತಿ ಅಂದ್ರ ಎ ಆಕತ್ರಿ. 1 ಮತ್ತು 2 ಸರಿ, 1ನೇದ ಮತ್ತು 2ನೇದು ಸರಿ. ಮುದ್ದೇಗೌಡರ ತರ ವರ್ಷಕ್ಕೆ 2 ಆಪರೇಷನ್ ಮಾಡಿಸಿಕೊಳ್ಳುವುದು ಹೌದು. ತದನಂತರ ಕಮಲಾ ಮೇಡಮ್ ತರ ಚೆನ್ನಾಗಿ ನೀರು ಕುಡಿಯುವುದು ಹೌದು ಎಂಬುದನ್ನು ಇಲ್ಲಿ ಸರಿಯಾದ ಉತ್ತರ ಆಗ್ತದ. ತದನಂತರ 7ನೇ ಪ್ರಶ್ನೆ ರೀ, ಇದು ಕಲಾಂ ಅವರ ಆತ್ಮಚರಿತ್ರೆ ಹೆಸರು ಯಾವ್ದಾಗಿದ್ರಿ? ಕಮೆಂಟ್ ಮಾಡ್ರಿ. ಯಾವ್ದಂದ್ರ ಈ ವಿಂಗ್ಸ್ ಆಫ್ ಫೈರ್. ಇದು ಕಲಾಂ ಅವರ ಆತ್ಮಚರಿತ್ರೆ ಹೆಸರಾಗೈತಿ. ತದನಂತರ 8, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಯಾವ್ದ್ರ ಟೆಲಿಕಾಂ ಡಿಪಾರ್ಟ್ಮೆಂಟ್ ತರ್ಲೆ ಡಿಪಾರ್ಟ್ಮೆಂಟ್ ಆಗಿರ್ತೈತೆ ಅವರ ದುರ್ಗಪ್ಪನ ಪ್ರಕಾರ. 9ನೇದು, ಆಣೆಯ ಮಾವತನ ಹೆಸರೇನು? ಆಣೆಯ ಮಾವತನ ಹೆಸರೇನು? ಮೇಲಾಯುಧ ಆಣೆಯ ಮಾವತನ ಹೆಸರು. 10, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಂಟೈನ್ ನಂಬರ್ 1 ಎನಿಮಿಗಳು. ಸರಿಯಾದ ಉತ್ತರ 10ನೇದಕ್ಕೆ ಯಾವ್ದಾಗತ್ತೆ ಅಂದ್ರೆ ಈ ಆಗ್ತದ. ಟೆಲಿಫೋನ್ ನವರು, ಕರೆಂಟ್ ನವರು, ಪೋಸ್ಟಲ್ ನವರು. ಇದು ಹಿಂದ ಮುಂದೆ ಐತಿ ನೋಡಿ ಸರಿಯಾಗಿ ಬರ್ರಿ. ಇಲ್ಲಿ 5 ನೋಡಿ ಸರಿಯಾದ ಆನ್ಸರ್ ನೀವು ನೋಡ್ಕೊರಿ. ಆನ್ಯುವಲ್ ಎಕ್ಸಾಮ್ಗೆ ಯಾರು ಈ ರೀತಿ ತಪ್ಪನ್ನು ಮಾಡ್ಬೇಡ್ರಿ. ತದನಂತರ ಆ ಭಾಗದೊಳಗೆ ಬಿಟ್ಟ ಸ್ಥಳ ನೋಡೋಣ. ಇಲ್ಲಿ 11ನೇ ಪ್ರಶ್ನೆ, ಇಲ್ಲಿ ಸರಿಯಾದ ಆನ್ಸರ್ ಇರ್ತಾವ, ನೀವು ಅವನ್ನ ಸರಿಯಾದ ಜಾಗಕ್ಕೆ ಫಿಲ್ ಮಾಡಬೇಕು. 11ನೇ ಪ್ರಶ್ನೆ, ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾದ. ಕೊನೆಗ ಬಸಲಿಂಗ ಯಾವುದರಿಂದ ಮುಕ್ತನಾದ? ಬಸಲಿಂಗ ಸುಳ್ಳುಗಳಿಂದ ಮುಕ್ತ ಆಗ್ತಾನ್ರಿ. ಇಲ್ಲಿ 11ನೇದ ಇದು ಬಸಲಿಂಗ ಸುಳ್ಳುಗಳಿಂದ ಮುಕ್ತ ಆಗ್ತಾನ. 12 ರೀ, ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ. ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಇದು 12ನೇದು ನೋಡ್ರಿ, ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. 13ನೇದು, ದನಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. ದನಿ ಎಂದಿಗೂ ಒಕ್ಕಲ ಮಕ್ಕಳನ್ನ ನಂಬುವುದಿಲ್ಲ. ಇದು ಇಲ್ಲಿ ಬರ್ತೈತೆ ನೋಡ್ರಿ, ಇದು 13. 14ನೇದ್ರಿ, ಮುದ್ದನ್ನ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಯಾರು ಅಂತ ಕೇಳ್ತಾರ್ರಿ. ಯಾರಾಗಿರ್ಬೋದ್ರಿ?
ಮನೋರಮೆ ನೋಡಿರ್ತಾಳ್ರಿ, ಇದು 14ನೇದು, ಇಲ್ಲಿ 14 ಬರುತ್ತೆ, ಚೆಕ್ ಮಾಡ್ಕೊರಿ. ತದನಂತರ 15 ಕಲಿಯುಗದ ಅಮೃತ ಎಂದು ಎದನ್ನ ಕರೀತಾರ್ರಿ? ಚಾನ ಕಲಿಯುಗದ ಅಮೃತವನ್ನ ಎಂದು ಕರೀತಾರೆ. 15 ಇಲ್ಲಿ ಆನ್ಸರ್ ಇಲ್ಲಿ ಬರ್ದ ನೋಡ್ರಿ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ, ಹೊಂದಿಸಿ ಬರೆಯಿರಿ. ಇಲ್ಲಿ ಏನ್ ಕೇಳಾರ, ನಾಗಚಂದ್ರ ಆ ಜಾಲಿ ಮರದಂತೆ ಈ ಸೋಮೇಶ್ವರ ಶತಕ, ಈ ಬೆಳಗಾವು ಜಾವ, ಉ ಸುಕನ್ಯಾ ಮಾರುತಿ. ಇಲ್ಲಿ ನಾಗಚಂದ್ರ ಏನಾಗ್ತದೆ? ಪಂಪ ರಾಯಣ್ಣ. ನಾಗಚಂದ್ರ ಪಂಪ ರಾಯಣ್ಣ ಆಗ್ತದ್ರಿ, ಪಂಪ ರಾಯಣ್ಣ ಆಗ್ತದ. ತದನಂತರ ಜಾಲಿ ಮರದಂತೆ ಯಾರ ಬರ್ತಾರೆ? ಇದನ್ನ ಪುರಂದರ ದಾಸರ ಬರ್ತಾರ್ರಿ. ತದನಂತರ ಸೋಮೇಶ್ವರ ಶತಕ, ಸೋಮೇಶ್ವರ ಶತಕ ಇದ್ಯಾವ್ದಕ್ಕಂತ ಅಂದ್ರ ಪಂಗ್ಯಂ ಬಾಲಕನೆಂಬರೆ ಇವ್ರು ಬರ್ತಾರ್ರಿ. ತದನಂತರ ಬೆಳಗಿನ ಜಾವ ಯಾರು ಬರ್ತಾರೆ? ಮುಕ್ತ ಕಂಠ. ತದನಂತರ ಸುಕನ್ಯಾ ಮಾರುತಿ ಯಾವ್ದಂದ್ರ ರೀ ಒಮ್ಮೆ ನಗುತ್ತೇವೆ ಎಂಬುದನ್ನ ಇಲ್ಲಿ ಹೊಂದಿಸಿ ಬರೆಯಿರಿ. ಕರೆಕ್ಟ್ ಆಗಿದಾವ ನೋಡ್ಕೊರಿ, ನೀವು ಸ್ಟಡಿ ಮಾಡ್ರಿ. ಎನ್ಯುವಲ್ ಎಕ್ಸಾಮ್ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತಾವ. 1ನೇ ಪ್ರಿಪರೇಟರಿ ಮತ್ತು 2ನೇ ಪ್ರಿಪರೇಟರಿ ಕೀ ಆನ್ಸರ್ಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ನೀವು ಎಲ್ಲಿ ತಪ್ಪು ಮಾಡಿರಿ ತಿದ್ದುಕೋಗ ಪ್ರಯತ್ನ ಮಾಡ್ರಿ. ಒಳ್ಳೆ ಆ ತಪ್ಪನ್ನ ಎನ್ಯುವಲ್ ಎಕ್ಸಾಮ್ದಾಗ ಮಾಡ್ಬೇಡ್ರಿ. ತದನಂತರ ಆ ವಿಭಾಗದಲ್ಲಿರುವ ಕ್ವಶನ್ಗಳನ್ನ ನೀವು ಸರಿಯಾಗಿ ಬರ್ರಿ. 1 ಅಂಕದ ಇರ್ತಾವ. ಇಲ್ಲಿ ಇವನನ್ನು ಸರಿಯಾಗಿ ಬರ್ದಿದ್ದಾದಲ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾವ. ಒಂದೊಂದು ಟೈಮ್ದಾಗ ಎಷ್ಟೇ ಕ್ವಶನ್ಗಳನ್ನ ಬರೆದ್ರೆ ಗ್ರೇಸ್ ಮಾರ್ಕ್ಸ್ ಇರ್ತಾವ. 80 ತಗೊಳ್ಳು ಏನು ಸಾಧ್ಯ ಆಗ್ತದೆ ಅಂದ್ರೆ ಪ್ರತಿ ಒಂದನ್ನ ಏನು ಮಾಡ್ಬೇಕಂದ್ರೆ ನೀವು ಗ್ರೇಸ್ ಮಾರ್ಕ್ಸ್ ಇದ್ದಿದ್ದು ಬರಿಬೇಕು. ನಿಮಗೆ ಗೊತ್ತಿರೋ ಎಲ್ಲ ಸರಿ ಆನ್ಸರ್ನ ಮೊದಲು ಬರಿಬೇಕ್ರಿ. ಇವನ್ನೆಲ್ಲ ನೋಡ್ಕೊರಿ. ಅದೇ ರೀತಿ ಈ ಕ್ವಶನ್ ಪೇಪರ್ ನಿಮ್ಗೆ ಎನ್ವಲ್ಕ ಹೆಲ್ಪ್ ಆಗ್ತದ. ಕ್ವಶನ್ ಪೇಪರನ್ನು ಕರೆಕ್ಟಾಗಿ ನೋಡ್ಕೊರಿ. ಎಲ್ಲ ನೋಡ್ಕೊಂಡ್ ನಂತರ ಈ ವಿಭಾಗದಲ್ಲಿ ಏನ್ ಕೇಳ್ತಾರ, ಇಲ್ಲಿ ಸಂದರ್ಭ ಸಹಿತ. ಇಲ್ಲಿ ಪ್ರತಿಯೊಂದಕ್ಕೂ 3 ಅಂಕಗಳಿರ್ತಾವ. ಪ್ರತಿಯೊಂದಕ್ಕೂ 3. ಇಲ್ಲಿ ಆಯ್ಕೆ ಬರಿಬೇಕ್ರಿ. ತದನಂತರ ಯಾವ ಆಯ್ದುಕೊಳ್ಳತ್ತೆ ಬರಿಬೇಕ್ರಿ. ತದನಂತರ ಸಾರಾಂಶ ಬರೀಬೇಕು. 3 ಕರೆಕ್ಟಾಗಿ ಬರ್ದನಂದ್ರ ನಿಮ್ಗೆ ಅಂಕಗಳನ್ನು ದೊರೆತಾವ. ಸಂದರ್ಭ, ಸೂಚಿಸಿ ಮತ್ತು ಸ್ವಾರಸ್ಯನ ಬರೀರಿ ಅಂತ ಕೇಳಾರ. ಇಲ್ಲಿ ಕರೆಕ್ಟಾಗಿ ಬರೀರಿ. ತದನಂತರ ಈ ವಿಭಾಗದ ಒಳಗೆ 2 ಅಂಕದ ಪ್ರಶ್ನೆಗಳನ್ನ ಬರ್ತಾವ. ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ನೀವು ಎಲ್ಲ ನೋಡ್ಕೊರಿ. ತದನಂತರ ಇಲ್ಲಿ ಉ ವಿಭಾಗ ಒಳಗ ಉ ವಿಭಾಗ ಒಳಗ ಗುರು. ಇಲ್ಲಿ 45ನೇ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ನಾನಾರ್ಥ ಬರೆಯಿರಿ. ಗುರು ಎನ್ನುವ ಶಿಕ್ಷಕ ಅನ್ಬೋದು, ಗ್ರಹನು ಅನ್ಬೋದ್ರಿ. ಇಲ್ಲಿ ಗುರು, ಶಿಕ್ಷಕ ಮತ್ತು ಗ್ರಹ. ತದನಂತರ ಕಳೆ ಅಂದ್ರೆ ರೈತರಿರ್ತಾರ. ಕಸನೂ ಆಗ್ಬೋದ್ರಿ. ಕಳೆ ಅಂದ್ರೆ ಕಸ ಆಗ್ತದ. ಕ್ರಾಂತಿನೂ ಆಗ್ತದ. ತದನಂತರ ಬಟ್ಟೆ ಅಂದ್ರೆ ದಾರಿ ಆಗ್ತದ. ಮತ್ತೆ ಏನಾಗ್ತದ? ಅರಿಬಿ ಆಗ್ತದ. 46ನೇ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಯಾವ ಗುಣ? ಇಲ್ಲಿ ಇದು ಗಟ್ಟಿ ಆಗ್ತದ. ಗಟ್ಟಿ. ಇದು ಕಾರ್ ಆಗ್ತದ. ಇದು ಮಣ್ಣನ ಆಗ್ತದ್ರಿ. 47ನೇ ಪ್ರಶ್ನೆ, ಕೆಳಗಿನ 2 ಕ್ರಿಯಾ ಪದಗಳನ್ನ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅದ್ ಕೇಳ್ಯಾರ. ಕ್ರಿಯಾಪದ ಇಲ್ಲಿ ಓದುವಾಕತ್ತೆ. ಇಲ್ಲಿ ಎದ್ದರು. ಇಲ್ಲಿ 7 ಆಗ್ತದ ನೋಡ್ರಿ. 7. ಹರಡಿತು. ಇಲ್ಲಿ ಹರಡು ಆತ್ರಿ. 48ನೇದು ನೋಡ್ರಿ. 48ನೇದ್ರಿ, ಕೆಳಗಿನ ವಿಭಕ್ತಿ ಪ್ರತ್ಯಯ ಯಾವ ಬರ್ತಾವು? ನಲ್ಗತೆಯಂ ಇದಾಗ್ತದ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದ. ನೋವಿನಲ್ಲಿ ಇದು ಸಪ್ತಮಿ ಆಗ್ತದ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದ. ತದನಂತರ ಕೀರ್ತಿಗೆ ಇದು ಏನಾಗ್ತದ ಅಂದ್ರೆ ಚತುರ್ಥಿ ಆಗ್ತದ. ಇದು ಸಪ್ತಮಿ ಆಗ್ತದ. ಇದು ದ್ವಿತೀಯ ಆಗ್ತದ. ತದನಂತರ 49ನೇ ಪ್ರಶ್ನೆ, ನುಡಿಗಟ್ಟ ಸ್ವಂತ ವಾಕ್ಯದಲ್ಲಿ ದಾರಿದೀಪ. ಗುರುಗಳು ನಮಗೆ ದಾರಿದೀಪ ಆಗ್ತಾರೆ. ಮೂಗು ತೋರಿಸು. ಅವಾಗ ಫ್ರೆಂಡ್ಸ್ ನಾವು ಕೆಲಸ ಮಾಡೋದ್ ಮುಂದೆ ಮೂಗು ತೋರಿಸ್ತಾ ಇರ್ತಾರೆ ನಡು. ಗತಿ ಕಾಣಿಸು. ಅವರಿಗೆ ಒಂದು ಗತಿ ಕಾಣಿಸ್ತಾರಲ್ಲ ಹಂಗ ಸ್ವಂತ ವಾಕ್ಯದಲ್ಲಿ ಗತಿ ಕಾಣಿಸು. 50ನೇದ್ರೆ ಯಾವ್ದಾದ್ರು 2 ಅನ್ಯ ದೇಶಗಳನ್ನ ಪದಗಳನ್ನ ಬರೀರಿ. ಕಾಗದ.
ಕಾಫಿ ಮತ್ತು ಚಹಾ ಇವು ಅನ್ಯ ದೇಶಗಳ ಪದ ಆಗಿರ್ತಾವ. ತದನಂತರ ಪ್ರಬಂಧಗಳನ್ನು ಬರೀರಿ ಅಂತ ಹೇಳಿದ್ರೆ ಮೂಢನಂಬಿಕೆ ಹಾಗೂ ಪ್ರಸ್ತುತ ಸಮಾಜದ ಬಗ್ಗೆ ಮತ್ತು ಈಗಿನ ಸಮಾಜ ಮತ್ತು ಅದರಲ್ಲಿರುವ ಮೂಢನಂಬಿಕೆ ಯಾವ ತರಹದವ ಎಂಬುದನ್ನ ಇಲ್ಲಿ ಪೀಠಿಕೆ ವಿವರ ಉಪಸಂಹಾರನ 3 ಹಾಕಿ ವಿವರಣೆ ಮಾಡ್ಕೊತ ಇಲ್ಲಿ ಮೂಢನಂಬಿಕೆ ಯಾವ ತರ ಐತಿ ಮತ್ತು ಪ್ರಸ್ತುತ ಸಮಾಜ ಯಾವ ರೀತಿಯ ಐತಿ ಎಂಬುದನ್ನ ಕುರಿತು ಇಲ್ಲಿ ನಾವು ನೋಡ್ಕೊತಾನೆ ಹೋಗ್ಬೇಕ್ರಿ. ತದನಂತರ ಐತಿಹಾಸಿಕ ಸ್ಥಳದ ಸಂರಕ್ಷಣೆ ಅದನ್ನ ಬರ್ಲಿಕ್ಕಲ್ಲ ಇಲ್ಲಕ್ಕ ಇದನ್ನ ಬರ್ರಿ. ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ, ನಾವು ಈಗ ಇರುವ ಐತಿಹಾಸಿಕ ಸ್ಥಳಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕೆಂಬುದನ್ನು ನೀವು ಅಲ್ಲಿ ಹಂತ ಹಂತವಾಗಿ ಹೇಳ್ಕೊತ ಹೋಗ್ಬೇಕು. ತದನಂತರ ಈ ಯಾವುದಾದ್ರೂ ಒಂದು ವಿಷಯ ಕುರಿತು ಪತ್ರ ಲೇಖನ ಬರೀರಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲಿ 4 ಅಂಕಗಳ ಬರ್ತಾವ. 2 ಒಂದು ಪತ್ರನ ಬರೀರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.